ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಗುರುವಾರದ ಬ್ಲಾಗ್ ಆಗಿರುತ್ತೆ. ಗುರುವಾರ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 11:30 ಆಗ್ತಾ ಬಂತು. ಮನೆ ಕೆಲಸ ಎಲ್ಲ ಆಗಿ ಸ್ನಾನ ಎಲ್ಲ ಆಗಿ ಇವಾಗ ಸ್ವಲ್ಪ ಅಮ್ಮನ ಮನೆ ಹತ್ರ ಹೋಗಿ ಬರೋಣ ಅಂತೇಳಿ 3-4 ಡೇಸ್ ಆಯಿತು ಅಮ್ಮನ ಮನೆ. ಸಂಡೇ ಹೋಗಿ ಬಂದಿರೋದು. ಆಮೇಲೆ ಅಮ್ಮನ ಮನೆ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ಬರೋಣ ಅಂತೇಳಿ ಸೊ ಹೋಗ್ತೀನಿ. ಸ್ವಲ್ಪ ಹೊತ್ತು ಆದ್ಮೇಲೆ ಬರ್ತೀನಿ ಅಂತೇಳಿ. ಹಾಗೆಯೇ ಚಿಕನ್ ಇದೆ ಇವತ್ತು. ಏನು ಕರಿ ಇವತ್ತು ಡಿನ್ನರ್ಗೆ ಚಿಕನ್ ಇದೆ. ಸೊ ನಾನು ಹೊರಗಡೆ ಇಟ್ಟು ಹೋಗ್ತೀನಿ. ಬರೋಷ್ಟೊತ್ತಿಗೆ ಡೀಪ್ ಫ್ರೀಸ್ ಆಗ್ಬೋದು. ಸೊ ಇವಾಗ ಅಮ್ಮನ ಮನೆಗೆ ಹೋಗಿ ಆಮೇಲೆ ಸಿಗ್ತೀನಿ. ಏನೇನಾಗುತ್ತೋ ಆಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಅಮ್ಮನ ಮನೇಲಿ ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ರಿಟರ್ನ್ ನಮ್ಮ ಮನೆಗೆ ಬಂದು ವಿಡಿಯೋ ಮಾಡ್ತೀನಿ. ಸೊ ಇವಾಗ ನಾನು ಫಸ್ಟ್ ಮನೆಗೆ ಹೋಗ್ತೀನಿ. ಈ ಡೋರ್ ಅಂತೂ ಕ್ಲೋಸ್ ಮಾಡಲ್ಲ, ಈ ಕಡೆಯಿಂದ ಯಾರಿಗೂ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಹಾಗೇನೆ ಇರಲಿ, ಸ್ವಲ್ಪ ಗಾಳಿನೂ ಇರುತ್ತೆ. ಸೊ ಇವಾಗ ಹೋಗ್ತೀನಿ. ಕೀ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ. ಒಂದು ಕಡೆ ಇಟ್ಟರೆ ಇರಲ್ಲ ಕೀ ನಮ್ಮ ಮನೆಯಲ್ಲಿ. ಅವಾಗ ಒಂದೊಂದು ಕಡೆ ಇರ್ತಾರೆ. ಮಕ್ಕಳಿಗೆ ಆಟ ಇರೋದೇ ಈ ಕೀ, ಚಾರ್ಜರ್ ಅಥವಾ ಗಾಡಿದು ಕೀ, ಇದರಲ್ಲೇ ಆಟ ಜಾಸ್ತಿಯಾಗಿ. ಸೊ ಒಂದು ಕಡೆ ನಾವು ಎಲ್ಲಿಟ್ಟಿರ್ತೀವೋ ಅಲ್ಲಿ ಇರಲ್ಲ, ಇದು ಬೇರೆ ಯಾವುದೋ ಜಾಗದಲ್ಲಿ ಇರುತ್ತೆ. ಇವಾಗ ನಾನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಇಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇಟ್ಕೋತೀನಿ. ಬಟ್ ಇವಾಗ ನೋಡುವಾಗ ಅಲ್ಲಿ ಇತ್ತಿಲ್ಲ, ಕಿಟಕಿಯಲ್ಲಿತ್ತು. ಸೊ ಇವಾಗ ಹೋಗ್ತೀನಿ, ಚಾರ್ಜರ್ ತಗೋತೀನಿ. ಬೇಗ ಚಾರ್ಜ್ ಖಾಲಿ ಆಗುತ್ತೆ. ಈ ಥರ ವೀಡಿಯೋಸ್ ಮಾಡುವಾಗ ಬೇಗ ಫೋನಿದು ಚಾರ್ಜ್ ಖಾಲಿ ಆಗುತ್ತೆ. ಅದೇ ಪಕ್ಕದ ಮನೆಯವರು ಉಪ್ಪಿನಕಾಯಿ ಕೊಟ್ಟಿದ್ರಲ್ವ, ಸೊ ಅದನ್ನ ಇಲ್ಲಿ ನಾನು ಸ್ವಲ್ಪ ಮನೆಗೂ ತಗೊಂಡು ಹೋಗ್ತಾ ಇದ್ದೀನಿ. ವೀಡಿಯೋಸಲ್ಲಿ ನೋಡಿ ಹೇಳ್ತಾರೆ ತಗೊಬಂದಿಲ್ವಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ತಗೊಂಡು ಹೋಗ್ತೀನಿ. ಇಲ್ಲಿ ಹಸ್ಬೆಂಡಿಗೆ ತುಂಬ ಇಷ್ಟ ಆಗಿದೆ. ಅವರು ಜಾಸ್ತಿಯಾಗಿ ಈ ಥರ ಉಪ್ಪಿನಕಾಯಿ ಎಲ್ಲ ತಿನ್ನಲ್ಲ, ಬಟ್ ಅವರಿಗೆ ಇದು ತುಂಬ ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇಟ್ಟಿದ್ದೀನಿ. ಅಂದರೆ ನಮ್ಮ ಮನೇಲಿ ನನಗೆ ಹಸ್ಬೆಂಡಿಗೆಲ್ಲ ಬೇಕು, ಮನೇಲಿ ಇದು ತಂಗಿಗೊಬ್ಳಿಗೇನೆ. ಸೊ ಅದಕ್ಕೋಸ್ಕರ ಎಲ್ಲರೂ ತಿಂತಾರೆ, ಕೊಟ್ಟರೆ ಎಲ್ಲರೂ ತಿಂತಾರೆ. ಬಟ್ ಇಲ್ಲಿ ಸ್ವಲ್ಪ ಕಮ್ಮಿ ಇದೆಯಲ್ವ, ಸೊ ಹಾಗಾಗಿ ಅವ್ರಿಗೇನು ಬೇಡ, ತಂಗಿಗೆ ತಗೊಂಡು ಹೋಗ್ಕೊಡೋಣ ಅಂತೇಳಿ. ಹಸ್ಬೆಂಡ್ ಆ ಥರ ತಿನ್ನಲ್ಲ, ಬಟ್ ಈ ಸಲ ಅವ್ರಿಗೂ ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಇಟ್ಟಿದ್ದೀನಿ ಇಲ್ಲಿ. ಇವತ್ತು ಸ್ಟೆಪ್ಪೆಲ್ಲ ಕ್ಲೀನ್ ಮಾಡೋ ಕೆಲಸ ಇವತ್ತು ನಂದು ಇದ್ದಿದ್ದು. ಸೊ ಇವಾಗ ಕ್ಲೀನೆಲ್ಲ ಮಾಡಿದ್ದೀನಿ. ಬೆಳಿಗ್ಗೆ ಬೇಗನೆ ಕ್ಲೀನ್ ಮಾಡಿಟ್ಟಿದ್ದೀನಿ ಸ್ಟೆಪ್ಪೆಲ್ಲ. ಸೊ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಾನಿದು ಯಾವಾಗಲೂ ನಿಮಗೆ ತೋರಿಸ್ತೀನಿ. ನಮ್ಮ ಪಕ್ಕದ ಮನೆಯವರು ಫುಲ್ಲು ಗಾರ್ಡನ್ ಥರ ಮಾಡಿದ್ದಾರೆ. ತುಂಬ ಜನ ಬಂದು ನೋಡ್ತಾ ಇದ್ರು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಅದರದ್ದು ಹೂಗಳೆಲ್ಲ ಸ್ವಲ್ಪ ಬಾಡೋಗಿದೆ. ಬಟ್ ಫಸ್ಟಿಗೆ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಸೊ ಇದು 2 ಪಾರ್ಸೆಲ್ ಬರೋದಿತ್ತು. ಒಂದು ಲಿಪ್ ಲೈನರೂ ಆಮೇಲೆ ಲಿಪ್ಸ್ಟಿಕ್. ಸೊ ಇದನ್ನು ನಾನು ಟ್ಯಾಗ್ ಮಾಡ್ತೀನಿ, ನಿಮಗೆ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ತುಂಬಾ ಒಳ್ಳೆ ಶೇಡ್, ಜಾಸ್ತಿಯಾಗಿ ಡಾರ್ಕಾಗಿ ಲಿಪ್ಸ್ಟಿಕ್ ಕಾಣಬಾರ್ದು ಅನ್ನೋರಿಗೆ ಇದು ಒಳ್ಳೆ ಶೇಡ್. ಎಲ್ಲ ಸ್ಕಿನ್ ಟೋನಿಗೂ ಮ್ಯಾಚ್ ಆಗುವಂತಹ ಶೇಡ್. ಮೇಯ್ನಾಗಿ ಇಂಡಿಯನ್ ಸ್ಕಿನ್ ಟೋನಿಗೆ, ಅದರಲ್ಲಿ ಬ್ಲ್ಯಾಕ್ ಆಗಲಿ ವೈಟ್ ಆಗಲಿ ಯಾರೇ ಆಗಲಿ ಎಲ್ರಿಗೂ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಲಿಪ್ ಲೈನರ್ ಜೊತೆಗೆ ಈ ಲಿಪ್ಸ್ಟಿಕ್ ಇದೆಯಲ್ವ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಕಲರ್ ಅಂತೇಳಿ. ನಾನು ಇದರದ್ದು ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಂದರೆ ಪರ್ಚೇಸ್ ಮಾಡ್ಕೋಬೋದು. ಹಾಗೆಯೇ ಇದೊಂದು ಫೇಸ್ ವಾಶ್ ಅಂತ ಇದ್ದೀನಿ, ಫೇಸ್ ವಾಶ್. ಸೊ ಅದು ತುಂಬಾ ಚೆನ್ನಾಗಿದೆ ಇದನ್ನು. ಸೊ ಇವಾಗ ಮಧ್ಯಾಹ್ನದ ಊಟನೂ ಅಮ್ಮನ ಮನೆಯಲ್ಲಿ ಫಿಶ್ ಕರಿ ಮಾಡಿದರು. ಹಾಗೆಯೇ ಪಕ್ಕದ ಮನೆಯವರು ಉಪ್ಪಿನಕಾಯಿ ಕೊಟ್ಟಿದ್ರಲ್ವ, ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂತು ಒಂದು ಚಿಕ್ಕದೊಂದು ಏನು ಟೈಮ್ ಪಾಸ್ ಅಂತ ಹೇಳ್ತಾರಲ್ವ, ಇದು ಆಟ ಆಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಆಟ ಆಡೋಕ್ಕೆ ಕೂತ್ರೆ ಆಮೇಲೆ ಎದ್ದೇಳೋದಕ್ಕೇ ಇಂಟ್ರೆಸ್ಟ್ ಬರಲ್ಲ. ಆ ಥರದ್ದು ಗೇಮ್ ಅಂತಲೇ ಹೇಳ್ಬೋದು, ಲೂಡೋ. ಸೊ ನಂತರ ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಸೊ ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ನಾನು. ತುಂಬಾ ಟೇಸ್ಟಿ, ತುಂಬಾ
ಕರಿ ಜೊತೆ ಅಂದರೆ ನಾವಿವಾಗ ಇವಾಗ ಏನಾದರೂ ಚಪಾತಿನೋ ತಿಂಡಿ ಏನಾದರೂ ಮಾಡಿದರೆ ಅದ್ರ ಜೊತೆಗೆ ತಿನ್ನೋದಲ್ಲ, ಒಂದು ಸ್ಟಾರ್ಟರ್ ಆಗಿ ತಿನ್ನೋದು ಅಥವಾ ಈವ್ನಿಂಗ್ ಟೈಮಲ್ಲಿ ಸುಮ್ಮನೆ ಒಂದು ಟೈಮ್ ಪಾಸಿಗೆ ತಿನ್ನೋದು, ಈ ಥರ ತಿನ್ನುವಂಥದ್ದು. ಇದಕ್ಕೆ ನಾನು ಇಲ್ಲಿ ಚಿಕನ್ಗೆ ಇಲ್ಲಿ ನಾನು ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದು ಫಸ್ಟು ಸ್ಟೆಪ್ ಮ್ಯಾರಿನೇಷನ್, ಎರಡೇ ಸ್ಟೆಪ್ ಇರೋದು ಇದರಲ್ಲಿ. ಸೊ ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಪೆಪ್ಪರ್ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ. ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್, ನಂತರ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಷನ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಇದು ಬಟರ್ ಗಾರ್ಲಿಕ್ ಚಿಕನ್ ತುಂಬಾ ಚೆನ್ನಾಗಾಗುತ್ತೆ. ಸ್ಟಾರ್ಟರ್ ಆಗಿ ಯೂಸ್ ಮಾಡ್ಕೋಬೋದು, ಹಾಗೇ ತಿನ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ಆವಾಗಲೇ ಮಾಡಿ ಆವಾಗಲೇ ತಿನ್ನಬೇಕು, ಲೇಟಾಗಿ ಇಟ್ಕೋಬಾರ್ದು. ಯಾಕೆಂದರೆ ನಾವು ಗ್ರೇವಿಗೂ ಏನು ಕಾರ್ನ್ಫ್ಲೋರ್ ಹಾಕ್ಕೊಂಡಿರ್ತೀವಿ, ಏನೇನೋ ಮಾತಾಡ್ತಾ ಇದ್ದೀನಿ, ಏನು ಕಾರ್ನ್ಫ್ಲೋರ್ ಹಾಕ್ಕೊಂಡಿರ್ತೀವಿ. ಸೊ ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಿದ್ದೀವಲ್ಲ ಕಾರ್ನ್ಫ್ಲೋರ್ ಯಾವ ಥರ ಗಟ್ಟಿ ಆಗುತ್ತೆ ಅಂತೇಳಿ. ಸೊ ನಾವು ಯಾವಾಗ ತಿನ್ನೋದು ಆವಾಗಲೇ ಫಟಾಫಟ್ ಮಾಡಿ ತಿನ್ಬೋದು. ಮ್ಯಾರಿನೇಷನ್ ಮಾಡಿಟ್ರೆ ಆಯಿತು, ನಂತರ ಫ್ರೈ ಮಾಡಿ ಗ್ರೇವಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಅಷ್ಟೇ, ತುಂಬಾ ಚೆನ್ನಾಗಾಗುತ್ತೆ ಇದು. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ 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 ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದಾಗೇ ನನಗೆ 1000 ಸಬ್ಸ್ಕ್ರೈಬ್ ಆಗೋದಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಯಾಕೆಂದರೆ ಅದೇ ನಾನು ಆವಾಗಲೂ ಹೇಳಿದ್ದೀನಿ, 1000 ಸಬ್ಸ್ಕ್ರೈಬ್ ಆಗೋದಕ್ಕೆ ಕೆಲವರಿಗೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಜಸ್ಟ್ ಒಂದು 2-3 ಮಂತಲ್ಲಿ ಕಂಪ್ಲೀಟ್ ಮಾಡಿಬಿಡ್ತಾರೆ 1000 ಸಬ್ಸ್ಕ್ರೈಬರ್ಸ್. ಬಟ್ ನಂದು ಇವಾಗ 4-5 ಮಂತ್ ಆಗ್ತಾ ಬಂತು. ಸೊ ಅದಕ್ಕೋಸ್ಕರ 1000 ಆದರೂ ಆಗಲಿ ಅಂತೇಳಿ, ಬೇರೆ ಯಾವುದಕ್ಕಲ್ಲ, ನನಗೆ ಏನು 1000 ಸಬ್ಸ್ಕ್ರೈಬರ್ ಏನು 1K ಅಂತೇಳಿ ನೋಡಬೇಕಷ್ಟೇ. ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಅಂತೇಳಿ ನೋಡಬೇಕು ಅಂತೇಳಿ ಅಷ್ಟೇ. ಚಾನಲ್ ಅದೇ ನಾನು ಫಸ್ಟಿಗೂ ಹೇಳಿದ್ದೀನಿ, ಚಾನಲ್ ಮಾನಿಟೈಸೇಷನ್ದು ನಮ್ಮ ಕೈಯಲ್ಲಿರಲ್ಲ. ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಾದರೂ ಇದ್ದರೆ ಆಗಲ್ಲ, ಅದು ನಮ್ಮ ಕೈಯಲ್ಲಿರಲ್ಲ. ಅದಕ್ಕೆ ಬೇರೆ 4000 ವಾಚ್ ಅವರ್ಸೂ ಆಗಬೇಕು, ಅದು ನಮ್ಮ ಕೈಯಲ್ಲಿಲ್ಲ. ನಾವು ವೀಡಿಯೋ ಮಾಡಿ ಹಾಕ್ತೀವಿ. ನಿಮ್ಮ ಸಪೋರ್ಟಿಂದನೇ ಆಗೋದದು, ಬೇರೆ ಯಾರಿಂದನೂ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಸಪೋರ್ಟ್ ಮಾಡಿದರೆ ಆಗುತ್ತೆ. 1000 ಸಬ್ಸ್ಕ್ರೈಬರ್ಸೂ ಆಗುತ್ತೆ, 4000 ವಾಚ್ ಅವರ್ಸೂ ಆಗುತ್ತೆ. ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ. ಸೊ ಹಾಗೆಯೇ ಇವತ್ತು ಹಸ್ಬೆಂಡ್ ಬರುವಾಗ ಈ ಮಾವಿನಕಾಯಿ ಇದೆಯಲ್ವ ಅದನ್ನು ತೊಗೊಬಂದಿದ್ದು. ಇದು ಮಾವಿನಕಾಯಿ ಮಾವಿನ ಹಣ್ಣು ಎರಡೂ ಹೇಳ್ಬೋದು. ಒಳಗಡೆ ಹಣ್ಣಿದೆ, ಹೊರಗಡೆಯಿಂದ ನೋಡೋದಕ್ಕೆ ಸ್ವಲ್ಪ ಕಾಯಿ ಇದೆ. ಸೊ ಹಾಗೆಯೇ ಬರುವಾಗ ಹಸ್ಬೆಂಡ್ ಚಿಕ್ಕ ಹಲಸಿನಕಾಯಿ ಇದೆಯಲ್ವ ಅದನ್ನು ತೊಗೊಬಂದಿದ್ದು. ನಾನಂತೆ ಇದರಲ್ಲಿ ಮಾಡಲ್ಲ ಯಾರು, ಅಂದರೆ ಅದು ಜೀಗುಜ್ಜೆ ಅಂತ ಹೇಳ್ತಾರೆ, ಗೊತ್ತಿದೆಯಲ್ವ, ಮಂಗಳೂರು ಕಡೆಗೆ ಜೀಗುಜ್ಜೆ ಅಂತೇಳಿ ಬರುತ್ತೆ. ಸೊ ಅದರಿಂದನೇ ಮಾಡೋದು ಆ ಪಲ್ಯ. ಬಟ್ ಹಸ್ಬೆಂಡಿಗೆ ಇದರಿಂದನೇ ಮಾಡಬೇಕಂತ ನನಗೆ ಗೊತ್ತಿಲ್ಲ, ನನ್ನ ಇಷ್ಟ ತನಕ ಮಾಡೂ ಇಲ್ಲ, ನಾನು ತಿನ್ನೋದು ಇಲ್ಲ. ಸೊ ತುಂಬ ಹೊತ್ತು ಇದನ್ನು ನಿಂತ್ಕೊಂಡು ಕಟ್ ಮಾಡಿದರು, ಕೊನೆಗೂ ಮಾಡಿಲ್ಲ ಇದು. ಯಾಕೆಂದರೆ ಅದರಲ್ಲಿ ತುಂಬಾ ಅಂಟಿತ್ತು. ನನಗೆ ಅದರ ವಿಷಯ ಗೊತ್ತಿಲ್ಲ, ಯಾವ ಥರ ಮಾಡೋದು ಹೇಗೆ ಮಾಡೋದು ಅಂತೆಲ್ಲ ಹೇಳಿ. ಸೊ ಹಾಗಾಗಿ ಅದನ್ನು ಬೇಯಿಸಿ ಹಾಗೆಯೇ ಇಟ್ಬಿಟ್ಟು, ಬೇಯಿಸಿದ ನಂತರ ನೋಡುವಾಗ ತುಂಬಾ ಅಂಟಿತ್ತು ಕುಕ್ಕರಲ್ಲಿ. ಸೊ ಅದಕ್ಕೋಸ್ಕರ ಹಾಗೆಯೇ ಇಟ್ಬಿಟ್ಟು ಅದನ್ನು ಮಾಡಿಲ್ಲ. ಸೊ ಇದನ್ನು ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಆಗಿದೆ ಇವಾಗ. ಇದಕ್ಕಿಲ್ಲಿ ಸ್ವಲ್ಪ ನಾನಿಲ್ಲಿ ಬಟರನ್ನು ಹಾಕೋತಾ ಇದ್ದೀನಿ. ಬಟರ್ ಮೆಲ್ಟ್ ಆದ ನಂತರ ಇದನ್ನು ಫಸ್ಟಿಗೆ ನಾವು ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀವಲ್ವ ಚಿಕನ್, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಎರಡು ಸೈಡೂ ಚೆನ್ನಾಗಿ ಫ್ರೈ ಆಗಬೇಕು. ಒಂಥರ ಕ್ರಂಚಿ ಥರ ಆಗುತ್ತೆ, ಮೇಲ್ಗಡೆಯಿಂದ ಕ್ರಂಚ್ ಇರುತ್ತೆ, ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ. ಸೊ ಆ ಥರ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಜಾಸ್ತಿಯಾಗಿ ಇನ್ಕ್ಲೂಡ್ ಏನು ಮಾಡಿಲ್ಲ, ಎಷ್ಟಾಗಿದೆಯೋ ಅಷ್ಟನ್ನು ಏನು ಮಾಡಿ ಹಾಕ್ಕೊಂಡಿದ್ದೀನಿ ಬ್ಲಾಗನ್ನು ಅಷ್ಟೇ. ಸೊ ಇವಾಗ ಒಂದು ಸೈಡಲ್ಲಿ ಫ್ರೈ ಆಗ್ತಾ ಇದೆ. ಒಂದು ಸೈಡು ಒಂದು 2-3 ನಿಮಿಷ ಆದಮೇಲೆ ಪಲ್ಟಾಯಿಸಿ ಇನ್ನೊಂದು ಸೈಡಲ್ಲಿ ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ಜಾಸ್ತಿ ಆಗಿದ್ರಲ್ಲಿ ಬೋನ್ಲೆಸ್ ಚಿಕನೇ ಇರೋದು, ಬೋನ್ಲೆಸ್ ಚಿಕನಲ್ಲೇ ಮಾಡ್ಬೋದು. ಬಟ್ ಬೋನ್ ಇದ್ರೂ ಪರವಾಗಿಲ್ಲ, ಚಿಕ್ಕ ಚಿಕ್ಕ ಬೋನ್ಗಳಿರುತ್ತಲ್ವ ಆ ಥರ ಇದ್ರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ. ನಾನಿಲ್ಲಿ ಜಾಸ್ತಿಯಾಗಿ ಏನು ಬೋನ್ಲೆಸ್ಸೇ ಹಾಕ್ಕೊಂಡಿದ್ದೀನಿ, ಒಂದು 2-3 ಪೀಸು ಬೋನಿದ್ದು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಹಸ್ಬೆಂಡ್ ಬರೀ ಬೋನ್ಲೆಸ್ ತಿನ್ನಲ್ಲ, ಸ್ವಲ್ಪ ಬೋನ್ ಇದ್ರೇ ತಿನ್ನೋದು. ಸೊ ಇವಾಗ ಇನ್ನೊಂದು ಸೈಡೂ ಒಂದು 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತೆ, ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಆವಾಗ ಫ್ರೈ ಆಗಿದೆ ಅಂತೇಳಿ ಅರ್ಥ. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಸೊ ಇವಾಗ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಬಟರನ್ನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಇದು ಬಟರ್ ಮೆಲ್ಟ್ ಆದ ನಂತರ ಇದಕ್ಕೆ ನಾನಿಲ್ಲಿ ಗಾರ್ಲಿಕ್ ಪೇಸ್ಟ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಗಾರ್ಲಿಕನ್ನು ಚಾಪ್ ಮಾಡಿನೂ ಹಾಕೋಬೋದು. ನನ್ನ ಹತ್ರ ಪೇಸ್ಟ್ ಇತ್ತು,
ಬರೀ ಗಾರ್ಲಿಕ್ ಪೇಸ್ಟ್, ಶುಂಠಿ, ಬೆಳ್ಳುಳ್ಳಿ ಮಾತ್ರ, ಶುಂಠಿ ಹಾಕ್ಕೊಳ್ಳಲ್ಲ. ಅದನ್ನು ಹಾಕಿ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಏನು ಪೆಪ್ಪರ್ ಪೌಡರು, ಉಪ್ಪು ಹಾಕಿ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದ್ರದ್ದು ಲಮ್ಸ್ ಏನು ಇರದ ಹಾಗೆ ಏನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗಿತ್ತು, ಇಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಸೊ ನೋಡಿ ಈ ಥರ ಆಗುತ್ತಲ್ವ, ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆವಾಗ ಈ ಥರ ಆಗುತ್ತೆ ನೋಡಿ, ಈ ಥರ ಗಟ್ಟಿ ಥರ ಆಗುತ್ತೆ. ಸೊ ಇವಾಗ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಇಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಚಿಕನ್ ಇದೆಯಲ್ವ ಅದನ್ನು ಹಾಕ್ಕೋಬೇಕು. ನೋಡಿ ಚೆನ್ನಾಗಿ ಕುದಿ ಬರಬೇಕು, ಯಾಕೆಂದರೆ ಕಾರ್ನ್ಫ್ಲೋರ್ನು ಚೆನ್ನಾಗಿ ಬೇಯಬೇಕಲ್ವ. ಸೊ ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಚಿಕನನ್ನು ಹಾಕೋತಾ ಇದ್ದೀನಿ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆ ಟೇಸ್ಟಿಯಾಗಿರುವಂತಹ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ಸ್ಟಾರ್ಟರ್ ಆಗಿ ಅಥವಾ ಸುಮ್ಮನೆ ಹೀಗೇನೆ ತಿನ್ನೋದಕ್ಕೆಲ್ಲ ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ ಇದು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನನ್ನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಆಂಟಿ ಬಂದಿದ್ರು. ಸೊ ಅವ್ರ ಮಗಳು, ಅವ್ರದ್ದು ಏನು ಪುಳ್ಳಿ ಅಂತಾರಲ್ವ, ಅವಳು ಬಂದಿದ್ಲು. ಅವಳು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಳೆ ಅಂತೆ. ಸೊ ಅದಕ್ಕೋಸ್ಕರ ಯಾರು ಈ ವಿಡಿಯೋಸ್ ಮಾಡೋದು ಅಂತೇಳಿ ನೋಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದಾಳೆ. ಯಾಕೆಂದರೆ ಫೇಸ್ ತೋರಿಸಲ್ವಲ್ಲ, ಸೊ ಅದಕ್ಕೋಸ್ಕರ ಬಂದಿರೋದು. ಅವಳಿಗೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಕೇರಳ ಕರ್ನೂಲ್ ಇದೆಯಲ್ವ ಅಲ್ಲಿರೋದು, ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಆದ್ರೂ ನನ್ನನ್ನು ನೋಡೋದಕ್ಕೋಸ್ಕರ ಬಂದಿದ್ದಾಳೆ.